ಇಮ್ಯಾಜಿನ್ ಮಾಡಿ, ಬೆಳಗ್ಗೆ ಮೆಡಿವಲ್ ಸಿಟಿಯಲ್ಲಿ ವಾಕ್ ಮಾಡ್ತಾ, ಮಧ್ಯಾಹ್ನ 1000 ವರ್ಷದ ಹಳೆಯ ಕ್ಯಾಸಲ್ ಮೇಲೆ ನಿಂತ್ಕೊಂಡು, ಸಂಜೆ ಡೆನ್ಸ್ ಫಾರೆಸ್ಟಲ್ಲಿ ಹೈಕ್ ಮಾಡ್ತಾ ಇದ್ದರೆ ಏನು ಫೀಲ್ ಅಲ್ವಾ? ಮತ್ತು ಕ್ರೇಜಿಯೆಸ್ಟ್ ಪಾರ್ಟ್ ಏನಂದರೆ, ಈ ಕಂಟ್ರಿಯಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಂಪ್ಲೀಟ್ಲಿ ಫ್ರೀ ಅಂದರೆ ನೀವು ನಂಬ್ತೀರಾ? ಬಟ್ ದಿಸ್ isn't just another country on the map. It's a place with stories hidden behind every valleys, every castle and every winding roads. For the next 3 days, let's discover one of Europe's most overlooked destination, Luxembourg. ಲಕ್ಸಂಬರ್ಗ್ ಟ್ರಿಪ್ಗೆ ನಾವು ರೆಡಿ ಆದ್ವಿ. ಪ್ಲ್ಯಾನ್ ಕೂಡ ತುಂಬ ಸಿಂಪಲ್. ಸಾರ್ಬ್ರುಕನಿಂದ ಟ್ರೈನ್ ತಗೊಂಡು ಟ್ರಯರ್ನಲ್ಲಿ ಕನೆಕ್ಷನ್ ಚೇಂಜ್ ಮಾಡಿ ಡೈರೆಕ್ಟ್ ಲಕ್ಸಂಬರ್ಗ್ ಅಂತ. ಆದರೆ ರಿಯಾಲಿಟಿನೇ ಬೇರೆ ಇತ್ತು. ಟ್ರಯರ್ನಲ್ಲಿ ನಮ್ಮ ಕನೆಕ್ಷನ್ ಟ್ರೈನ್ನ ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಟ್ರೈನ್ಗೆ ಆಲ್ಮೋಸ್ಟ್ 1 ಗಂಟೆ ವೆಯ್ಟ್ ಮಾಡಬೇಕಿತ್ತು. ಸೊ ಸ್ಟೇಷನಲ್ಲಿ ಕೂತ್ಕೊಳ್ಳೋದಕ್ಕಿಂತ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡು ಹೊರಟ್ವಿ. ಟ್ರಯರ್ ಜರ್ಮನಿಯ ಓಲ್ಡೆಸ್ಟ್ ಸಿಟಿ. ರೋಮನ್ಸ್ ಆಲ್ಮೋಸ್ಟ್ 2000 ವರ್ಷದ ಹಿಂದೆನೇ ಈ ಸಿಟಿನ ಎಸ್ಟಾಬ್ಲಿಷ್ ಮಾಡಿದರು. ಟ್ರಯರಲ್ಲಿ ನಾವು ಫಸ್ಟ್ ಹೋಗಿದ್ದೆ ಪೋರ್ಟನಿಗ್ರಾ. ರೋಮನ್ ಎಂಪೈರ್ ಟೈಮಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ ಈ ಗೇಟ್ಗೆ ಸುಮಾರು 1800 ವರ್ಷದ ಇತಿಹಾಸ ಇದೆ. ಫಾರ್ ದ ಸಿಟಿ ವಿ ನೆವರ್ ಪ್ಲ್ಯಾನ್ ಟು ವಿಸಿಟ್, ದಿಸ್ ವಾಸ್ ಒನ್ ಇಂಪ್ರೆಸಿವ್ ವೆಲ್ಕಮ್. ಪೋರ್ಟನಿಗ್ರಾಯಿಂದ ಸಿಟಿ ಸೆಂಟರ್ ಕಡೆ ಹೊರಟ್ವಿ. ಒಂದು ಡಿಫ್ರೆಂಟ್ ವೈಬ್ ಫೀಲ್ ಆಯಿತು. ಓಲ್ಡ್ ಬಿಲ್ಡಿಂಗ್ಸ್, ಬ್ಯುಸಿ ಮಾರ್ಕೆಟ್ ಸ್ಟ್ರೀಟ್ಸ್, ಸ್ಮಾಲ್ ಕೆಫೆಸ್ ಆ್ಯಂಡ್ ಪೀಪಲ್ ಎಂಜಾಯಿಂಗ್ ದೇರ್ ಮಾರ್ನಿಂಗ್. ಎವ್ರಿಥಿಂಗ್ ಫೆಲ್ಟ್ ಅಲೈವ್. ಆಮೇಲೆ ಹೋಗಿದ್ದೆ ಟ್ರಯರ್ ಚರ್ಚ್ ಕಡೆ. ಜರ್ಮನಿಯ ಓಲ್ಡೆಸ್ಟ್ ಚರ್ಚಲ್ಲಿ ಇದು ಒಂದು. ಟ್ರಾವೆಲಿಂಗ್ ಮಾಡಬೇಕಾದ್ರೆ ಕೆಲವು ಪ್ಲೇಸಸ್ ಎಕ್ಸೈಟ್ಮೆಂಟ್ ಕೊಟ್ಟರೆ ಇನ್ನು ಕೆಲವು ಪ್ಲೇಸಸ್ ಸೈಲೆನ್ಸ್ ಕೊಡುತ್ತೆ. ಸೊ ಫೈನಲಿ ನಾವು ಮತ್ತೆ ನಮ್ಮ ಒರಿಜಿನಲ್ ಪ್ಲ್ಯಾನ್ ಕಡೆ ಬಂದ್ವಿ. ಸಮ್ಟೈಮ್ಸ್ ದ ಜರ್ನಿ ಡಸಂಟ್ ಬಿಗಿನ್ ವೆನ್ ಎವ್ರಿಥಿಂಗ್ ಗೋಸ್ ಅಕಾರ್ಡಿಂಗ್ ಟು ಪ್ಲ್ಯಾನ್. ಇಟ್ ಬಿಗಿನ್ಸ್ ವೆನ್ ದ ಪ್ಲ್ಯಾನ್ ಫಾಲ್ಸ್ ಅಪಾರ್ಟ್. ಆ್ಯಂಡ್ ಫಾರ್ ಅಸ್, ಲಕ್ಸಂಬರ್ಗ್ ಅಡ್ವೆಂಚರ್ ಸ್ಟಾರ್ಟೆಡ್ ಎಕ್ಸಾಕ್ಟ್ಲಿ ಲೈಕ್ ದಟ್. ಟ್ರಯರಿಂದ ನಾವು ಅಜರ್ಬಿಲ್ಲಿಂಗ್ ರೀಚ್ ಆದ್ವಿ. ಅಲ್ಲಿಂದ ಎಕ್ಟರ್ನಾಕ್. ನಾವು ಎಕ್ಟರ್ನಾಕ್ ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು. ಎಕ್ಟರ್ನಾಕ್ ಲಕ್ಸಂಬರ್ಗ್ನ ಓಲ್ಡೆಸ್ಟ್ ಟೌನ್. ಫಾರ್ ಮೋರ್ ದೆನ್ 13 centuries ಲಕ್ಸಂಬರ್ಗ್ನ ರಿಲಿಜಿಯಸ್ ಮತ್ತು ಕಲ್ಚರಲ್ ಸೆಂಟರ್ ಇದಾಗಿತ್ತು. ದಿಸ್ ಟೌನ್ ಫೀಲ್ಸ್ ಕಾಮ್ ಆ್ಯಂಡ್ ಪೀಸ್ಫುಲ್. ಮಳೆ, ಓಲ್ಡ್ ಸ್ಟ್ರೀಟ್ ಇದೆಲ್ಲ ಸೇರಿಕೊಂಡು ಎಕ್ಟರ್ನಾಕ್ಗೆ ಒಂದು ಯೂನಿಕ್ ಕ್ಯಾರೆಕ್ಟರ್ ಸಿಗುತ್ತೆ. ಆ್ಯಂಡ್ ದಟ್ಸ್ ವಾಟ್ ಮೇಕ್ ಪ್ಲೇಸಸ್ ಮೆಮೊರೇಬಲ್. ಎಕ್ಟರ್ನಾಕ್ ನೋಡಿದ ಮೇಲೆ ಇವತ್ತಿನ ಜರ್ನಿಯ ಫೇವ್ರೇಟ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಮಿಲ್ಲರ್ತಾಲ್ ರೀಜನ್. ಲೋಕಲ್ಸ್ ಇದನ್ನು ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ಆಫ್ ಲಕ್ಸಂಬರ್ಗ್ ಅಂತ ಕರೀತಾರೆ. ಮತ್ತು ನೆಕ್ಸ್ಟ್ ಫ್ಯೂ ಅವರ್ಸ್ಗೆ ಅದು ಯಾಕೆ ಅಂತ ಗೊತ್ತಾಗುತ್ತೆ. ಫಸ್ಟ್ ನಾವು ULE ಕೇವ್ ಕಡೆ ಹೊರಟ್ವಿ. ಸ್ಯಾಂಡ್ಸ್ಟೋನ್ ರಾಕ್ಸ್ ಮಧ್ಯೆ ಕ್ರಿಯೇಟ್ ಆಗಿರೋ ಒಂದು ನ್ಯಾಚುರಲ್ ಪ್ಯಾಸೇಜ್. ಮಿಲಿಯನ್ಸ್ ಆಫ್ ಇಯರ್ಸ್ ಎರೋಷನಿಂದ ಫಾರ್ಮ್ ಆದ ಈ ರಾಕ್ಸ್ ಫಾರ್ಮೇಷನ್ ಮಿಲ್ಲರ್ತಾಲ್ ರೀಜನ್ನ ಓಲ್ಡೆಸ್ಟ್ ಜಿಯಾಲಜಿಕಲ್ ಸ್ಟೋರೀಸಲ್ಲಿ ಒಂದು. ULE ಕೇವ್ ನೋಡಿದ ಮೇಲೆ ನಾವು ಅಫಿಷಿಯಲ್ ಮಿಲ್ಲರ್ತಾಲ್ ಟ್ರಯಲ್ ಜಾಯ್ನ್ ಆದ್ವಿ. ರೂಟ್ 3 ಫಾಲೋ ಮಾಡ್ತಾ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿಂದ ಶೀಶನ್ ಟು ಫೆಲ್ ಆಲ್ಮೋಸ್ಟ್ 1 ಕಿಲೋಮೀಟರ್ ಮತ್ತು ಕಲ್ಲೆಟ್ ಟು ಕ್ವೆಲ್ ಅರೌಂಡ್ 3 ಕಿಲೋಮೀಟರ್ಸ್. ಡಿಸ್ಟೆನ್ಸ್ ಏನು ತುಂಬ ಲಾಂಗ್ ಇರಲಿಲ್ಲ. ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಗೆ ಫಾರೆಸ್ಟ್ ಇನ್ನ ಡೆನ್ಸ್ ಆಗ್ತಾ ಹೋಯಿತು. ಪಕ್ಕದಲ್ಲೇ ಸ್ಮಾಲ್ ಸ್ಟ್ರೀಮ್ಸ್ ಹರಿತಾ ಇದ್ವು, ಬರ್ಡ್ ಸೌಂಡ್ಸ್, ವಾಟರ್ ಸೌಂಡ್ಸ್. ಆನೆಸ್ಟ್ಲಿ ಈ ಪ್ಲೇಸಿಗೆ ಬರೋ ಮುಂಚೆ ಲಕ್ಸಂಬರ್ಗ್ ಅಂದರೆ ಬ್ಯಾಂಕ್ಸ್, ಆಫೀಸ್ ಮತ್ತು ಫಿನಾನ್ಸ್ ಅಂತ ಇಮ್ಯಾಜಿನ್ ಮಾಡಿದ್ದೆ. ಆದರೆ ಇಲ್ಲಿ ನಡೀತಾ ಇದ್ದಾಗ ಆ ಥಾಟ್ ಎಲ್ಲ ಕಂಪ್ಲೀಟಾಗಿ ಡಿಸಪಿಯರ್ ಆಯಿತು. ಕಲೆಕ್ಟಿವ್ ಕ್ವೆಲ್ ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಯಾವುದೇ ರಶ್ ಇರಲಿಲ್ಲ. ಜಸ್ಟ್ ವಾಕಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್.
ಶೀಶೆಂಟುಂಫೆಲ್ ಪ್ರಾಬಬ್ಲಿ ಲಕ್ಸೆಂಬರ್ಗ್ನ ಮೋಸ್ಟ್ ಫೇಮಸ್ ನ್ಯಾಚುರಲ್ ಲ್ಯಾಂಡ್ಮಾರ್ಕ್. ಫೋಟೋಸಲ್ಲಿ ನೋಡೋದಕ್ಕಿಂತ ಇಲ್ಲಿ ರೀಚ್ ಆಗಿ ಈ ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬ ಇಷ್ಟ ಆಯಿತು. ಬಿಕಾಸ್ ದ ವಾಟರ್ಫಾಲ್ ವಾಸಂಟ್ ದ ಡೆಸ್ಟಿನೇಷನ್, ಇಟ್ ವಾಸ್ ಪಾರ್ಟ್ ಆಫ್ ದ ಎಕ್ಸ್ಪೀರಿಯನ್ಸ್. ನೇಚರ್ ಇಲ್ಲಿ ಒಂದು ಯೂನಿಕ್ ಮಾಸ್ಟರ್ ಪೀಸ್ನ ಕ್ರಿಯೇಟ್ ಮಾಡಿದೆ. ಸ್ಪ್ರಿಂಗಿಂದ ಬರುವ ನೀರು ಪಾಚಿ ಮೇಲೆ ನಿಧಾನವಾಗಿ ಹರಿತಾ ಕೆಳಗೆ ಬರುತ್ತೆ, ಆಮೇಲೆ ಕ್ರಿಸ್ಟಲ್ ಕ್ಲಿಯರ್ ಆಗಿರೋ ಒಂದು ನ್ಯಾಚುರಲ್ ಪಾಂಡ್ಗೆ ಸೇರುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ಇಲ್ಲಿ ಪಾಚಿ ಮತ್ತು ಲೈಮ್ಸ್ಟೋನ್ ಲೇಯರ್ಸಿಂದ ನೀರು ಫಿಲ್ಟರ್ ಆಗಿ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಥೌಸಂಡ್ಸ್ ಆಫ್ ಇಯರ್ಸಿಂದ ನಡೀತಿರೋ ಈ ಪ್ರೋಸೆಸ್ ಈ ಮ್ಯೂಲರ್ ತಾಲ್ ರೀಜನ್ನ ಮೋಸ್ಟ್ ಅಟ್ರಾಕ್ಟಿವ್ ಸ್ಪಾಟ್ ಆಗಿದೆ. ಹೈಕಿಂಗ್ ಮಾಡಿ ಸುಸ್ತಾಗಿರೋರಿಗೆ ಕೂಲ್ ಆಗೋಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್. ನಿನ್ನೆ ಲಕ್ಸಂಬರ್ಗ್ನ ಫಾರೆಸ್ಟ್ ಮತ್ತು ನೇಚರ್ ಸೈಡ್ ನೋಡಿದ್ವಿ. ಇವತ್ತು ಜರ್ನಿ ಬೇರೆ ಕಡೆನೆ, ಹಿಸ್ಟರಿ, ಕ್ಯಾಸಲ್ಸ್ ಮತ್ತು ಲಕ್ಸಂಬರ್ಗ್ನ ಕ್ವೈಟ್ ಕಂಟ್ರಿ ಸೈಡ್. ಮಾರ್ನಿಂಗ್ ಟ್ರೈನಿಂದ ಕ್ಲಿರ್ವಾಕ್ಸ್ ರೀಚ್ ಆದ ತಕ್ಷಣ ಟೌನ್ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ಟ್ರೈಟಾಗಿ ಅಬೇದಿ ಕ್ಲಿರ್ವಾಕ್ಸ್ಗೆ ಹೊರಟ್ವಿ. ಟೌನ್ ಮೇಲೆ ನಿಂತಿರೋ ಈ ಚರ್ಚ್ 1910ರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಇವತ್ತು ಕೂಡ ಮಾಂಕ್ಸ್ ಇಲ್ಲಿ ವಾಸ ಮಾಡ್ತಾರೆ. ಲಕ್ಸಂಬರ್ಗಲ್ಲಿ ನಾನು ಒಂದು ಥಿಂಗ್ ನೋಟಿಸ್ ಮಾಡ್ತಾ ಇದ್ದೆ. ಇಲ್ಲಿ ಅಟ್ರಾಕ್ಷನ್ಸ್ ಅಂದರೆ ಜಸ್ಟ್ ಅಟ್ರಾಕ್ಷನ್ಸ್ ಅಲ್ಲ, ಆಲ್ಮೋಸ್ಟ್ ಪ್ರತಿ ಪ್ಲೇಸ್ಗೆ ಒಂದು ಹಿಸ್ಟಾರಿಕ್ ಸ್ಟೋರಿ ಇದೆ. ಚರ್ಚ್ ನೋಡಿದ ಮೇಲೆ ನಾವು ಸಿಟಿ ಸೆಂಟರ್ ಕಡೆ ಹೊರಟ್ವಿ. ಮತ್ತು ಆನೆಸ್ಟ್ಲಿ ಕ್ಲಿರ್ವಾಕ್ಸ್ ಫಸ್ಟ್ ಇಂಪ್ರೆಷನ್ ತುಂಬ ಚೆನ್ನಾಗಿತ್ತು. ಸ್ಮಾಲ್ ಸ್ಟ್ರೀಟ್ಸ್, ಬ್ಯೂಟಿಫುಲ್ ಬಿಲ್ಡಿಂಗ್ಸ್, ಕ್ಯಾಸಲ್ ಓವರ್ಲುಕಿಂಗ್ ದ ವ್ಯಾಲಿ, ಎಂಟೈರ್ ಟೌನ್ಗೆ ಒಂದು ಫೇರಿ ಟೈಲ್ ಫೀಲಿಂಗ್ ಇತ್ತು. ಕ್ಲಿರ್ವಾಕ್ಸ್ ಕ್ಯಾಸಲ್ ಆಲ್ಮೋಸ್ಟ್ 12th ಸೆಂಚುರಿಯಿಂದ ಇಲ್ಲಿ ನಿಂತಿದೆ. ಆದರೆ ಈ ಟೌನ್ನ ಸ್ಟೋರಿ ಮೆಡಿವಲ್ ಹಿಸ್ಟ್ರಿಯಿಂದ ಸ್ಟಾರ್ಟ್ ಆಗಿ ವರ್ಲ್ಡ್ ವಾರ್ 2ವರೆಗೂ ಕಂಟಿನ್ಯೂ ಆಗುತ್ತೆ. 1944ರಲ್ಲಿ ಬ್ಯಾಟಲ್ ಆಫ್ ಬಲ್ಜ್ ಟೈಮಲ್ಲಿ ಈ ರೀಜನ್ ಇಂಟೆನ್ಸ್ ಫೈಟ್ನ ವಿಟ್ನೆಸ್ ಮಾಡುತ್ತೆ. ಇವತ್ತು ಕಾಮಾಗಿ ಕಾಣಿಸ್ತಿರೋ ಈ ಸ್ಟ್ರೀಟ್ಸ್ ಒನ್ ಟೈಮಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ರಿಯಾಲಿಟಿ ನೋಡಿತ್ತು. ದಟ್ಸ್ ದ ಸ್ಟ್ರೇಂಜ್ ಥಿಂಗ್ ಅಬೌಟ್ ಯುರೋಪ್. Sometimes a beautiful view and a history exist in the same place. ಕ್ಲಿರ್ವಾಕ್ಸಲ್ಲಿ ಸ್ವಲ್ಪ ಸಮಯ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ, ಎಕ್ಸರ್ಶೋರ್. ಇದು ಲಕ್ಸಂಬರ್ಗ್ನ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿ ನದಿಯಿಂದ ಆಲ್ಮೋಸ್ಟ್ ಸರೌಂಡ್ ಆಗಿದೆ. ಮೇಲೆ ಓಲ್ಡ್ ಕ್ಯಾಸಲ್ ರೂಯಿನ್ಸ್, ಸುತ್ತ ಗ್ರೀನ್ ಹಿಲ್ಸ್, ಎವ್ರಿಥಿಂಗ್ ಲುಕ್ಡ್ ಅನ್ರಿಯಲ್. ಎಕ್ಸರ್ಶೋರ್ ಹಿಸ್ಟ್ರಿ ಕೂಡ ತುಂಬ ಇಂಟ್ರೆಸ್ಟಿಂಗ್. ಈ ಹಳ್ಳಿನ ಪ್ರೊಟೆಕ್ಟ್ ಮಾಡೋಕ್ಕೆ 10th ಸೆಂಚುರಿಯಲ್ಲಿ ಈ ಕ್ಯಾಸಲ್ನ ಬಿಲ್ಡ್ ಮಾಡಿದ್ರು. ಸೆಂಚುರೀಸ್ವರೆಗೂ ಈ ವ್ಯಾಲಿ ಟ್ರೇಡ್ ರೂಟ್ಸ್ ಮತ್ತು ಮೂವ್ಮೆಂಟ್ ಕಂಟ್ರೋಲ್ ಮಾಡೋಕ್ಕೆ ಇಂಪಾರ್ಟೆಂಟ್ ಲೊಕೇಶನ್ ಆಗಿತ್ತು. ಆದರೆ ಇವತ್ತು ಕ್ಯಾಸಲ್ ಮಾತ್ರ ಉಳಿದಿದೆ. ಕ್ಯಾಸಲ್ ವ್ಯೂ ಪಾಯಿಂಟ್ ರೀಚ್ ಆದಮೇಲೆ ಎಂಟೈರ್ ವ್ಯಾಲಿ ಕ್ಲಿಯರಾಗಿ ಕಾಣಿಸುತ್ತೆ. ಮತ್ತು ಆಗ ಅರ್ಥ ಆಗುತ್ತೆ ಯಾಕೆ ಈ ಹಿಲ್ಸ್ ಮೇಲೆ ಕ್ಯಾಸಲ್ ಬಿಲ್ಡ್ ಮಾಡಿದ್ರು ಅಂತ. ಲೊಕೇಶನ್ ಇಟ್ ಸೆಲ್ಫ್ ವಾಸ್ ದ ಡಿಫೆನ್ಸ್. ನೆನ್ನೆ ನೇಚರ್, ಇವತ್ತು ಹಿಸ್ಟರಿ, ಮತ್ತು ಲಕ್ಸಂಬರ್ಗ್ನ ಇನ್ನೊಂದು ಸೈಡ್ ಸ್ಲೋಲಿ ರಿವೀಲ್ ಆಗ್ತಾ ಇದೆ. ಒನ್ ಕಂಟ್ರಿ, ಮೆನಿ ಸ್ಟೋರೀಸ್. ಲಾಸ್ಟ್ ಡೇ ಇನ್ ಲಕ್ಸಂಬರ್ಗ್. ಆನೆಸ್ಟ್ಲಿ ಈ ಟ್ರಿಪ್ ಸ್ಟಾರ್ಟ್ ಮಾಡಿದಾಗ ಲಕ್ಸಂಬರ್ಗ್ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ಯುರೋಪ್ನ ಒಂದು ಸ್ಮಾಲ್ ಕಂಟ್ರಿ ಅಷ್ಟೇ ಅಂತ ಅಂದ್ಕೊಂಡಿದ್ವಿ. ಆದರೆ ಲಾಸ್ಟ್ 2 ದಿನ ಈ ಕಂಟ್ರಿ ನಮಗೆ ತುಂಬ ಸರ್ಪ್ರೈಸಸ್ ಕೊಟ್ಟಿದೆ. ಇವತ್ತು ಲಕ್ಸಂಬರ್ಗ್ನ ಮೋಸ್ಟ್ ಫೇಮಸ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀವಿ, ವೈಂಡನ್. ವೈಂಡನ್ ರೀಚ್ ಆಗಿದ ತಕ್ಷಣ ತುಂಬ ಜನ ಕ್ಯಾಸಲ್ ಒಳಗೆ ಹೋಗ್ತಾರೆ. ಆದರೆ ನಾವು ಸ್ವಲ್ಪ ಬೇರೆ ರೂಟ್ ತೊಗೊಂಡ್ವಿ. ವ್ಯೂ ಪಾಯಿಂಟಿಂದ ಕ್ಯಾಸಲ್ ನೋಡೋಕ್ಕೆ ನಾವು ಮೇಲ್ಗಡೆ ಹೊರಟ್ವಿ. ಜರ್ನಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ವೆದರ್ ಕೂಡ ಚೇಂಜ್ ಆಗಿತ್ತು, ಸ್ವಲ್ಪ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು.
ವ್ಯೂ ಪಾಯಿಂಟ್ ರೀಚ್ ಆಗಿದ ತಕ್ಷಣ ಎಂಟೈರ್ ವ್ಯಾಲಿ ಓಪನ್ ಆಗುತ್ತೆ. ಮಧ್ಯ ಸ್ಮಾಲ್ ಟೌನ್, ಅದ್ರ ಮೇಲೆ ಒಂದು ಮ್ಯಾಸಿವ್ ಕ್ಯಾಸಲ್ ಮತ್ತು ಸುತ್ತ ಫಾರೆಸ್ಟ್. Sometimes the best way to appreciate a place is to see its bigger picture first. ವ್ಯೂ ಪಾಯಿಂಟಿಂದ ಕೆಳಗೆ ಬಂದು ಫೈನಲಿ ನಾವು ಕ್ಯಾಸಲ್ ಒಳಗೆ ಹೋದ್ವಿ. ವಿಯೆಂಡನ್ ಕ್ಯಾಸಲ್ಗೆ ಆಲ್ಮೋಸ್ಟ್ 1000 ವರ್ಷಗಳ ಹಿಸ್ಟರಿ ಇದೆ. ಸೆಂಚುರೀಸ್ವರೆಗೂ ರೂಲರ್ಸ್, ನೋಬೆಲ್ಸ್ ಮತ್ತು ಪವರ್ಫುಲ್ ಫ್ಯಾಮಿಲೀಸ್ ಇಲ್ಲಿ ವಾಸ ಮಾಡಿದರು. ಲೆವೆಂತ್ ಮತ್ತು 14th ಸೆಂಚುರಿ ಮಧ್ಯೆ ಗ್ರ್ಯಾಜುಯಲಿ ಕನ್ಸ್ಟ್ರಕ್ಟ್ ಆದ ಈ ಕ್ಯಾಸಲ್ ಯುರೋಪ್ನ ಮೋಸ್ಟ್ ಇಂಪಾರ್ಟೆಂಟ್ ಫ್ಯೂಡಲ್ ರೆಸಿಡೆನ್ಸಲ್ಲಿ ಒಂದು ಅಂತ ಕನ್ಸಿಡರ್ ಮಾಡ್ತಾರೆ. ಕ್ಯಾಸಲ್ ಒಳಗಡೆ ಇದ್ದಿದ್ದ ರೂಮ್ಸ್, ಹಾಲ್ಸ್ ಮತ್ತು ಸ್ಟೋನ್ ಕಾರಿಡಾರ್ಸ್ ನೋಡ್ತಾ ಇದ್ದಾಗ ಇದು ಕೇವಲ ಬಿಲ್ಡಿಂಗ್ ಅಲ್ಲ, ಇಟ್ಸ್ 1000 years ಆಫ್ ಹಿಸ್ಟರಿ ಪ್ರಿಸರ್ವ್ಡ್ ಇನ್ ಅ ಸ್ಟೋನ್ ಅಂತ ಗೊತ್ತಾಗುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನಂದರೆ ವಿಯೆಂಡನ್ ಕೇವಲ ಮಿಡೇವಲ್ ಕ್ಯಾಸಲ್ ಟೌನ್ ಅಲ್ಲ. ವರ್ಲ್ಡ್ ವಾರ್ 2 ಟೈಮಲ್ಲಿ ಲಕ್ಸಂಬರ್ಗ್ ರೆಸಿಸ್ಟೆನ್ಸ್ ಫೈಟರ್ಸ್ ಇಲ್ಲಿ ಜರ್ಮನ್ ಫೋರ್ಸಸ್ ವಿರುದ್ಧ ಯುದ್ಧ ಮಾಡ್ತಾರೆ. ಸ್ಮಾಲ್ ಟೌನ್ ಆಗಿರ್ಬೋದು, ಆದರೆ ಲಿಬರೇಷನ್ ಆಫ್ ಲಕ್ಸಂಬರ್ಗ್ನ ಇಂಪಾರ್ಟೆಂಟ್ ಚಾಪ್ಟರ್ಸಲ್ಲಿ ವಿಯೆಂಡನ್ ಕೂಡ ಒಂದು. ಆಮೇಲೆ ನಮ್ಮ ಜರ್ನಿಯ ಫೈನಲ್ ಡೆಸ್ಟಿನೇಷನ್ ಲಕ್ಸಂಬರ್ಗ್ ಸಿಟಿ. ಲಕ್ಸಂಬರ್ಗ್ ಸಿಟಿ ಫಸ್ಟ್ ಇಂಪ್ರೆಷನ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಒನ್ ಸೈಡ್ ಓಲ್ಡ್ ಬಿಲ್ಡಿಂಗ್ಸ್, ಟ್ರಾಮ್ಸ್, ಆಫೀಸ್, ಬ್ಯುಸಿ ಸಿಟಿ ಲೈಫ್, ಮತ್ತು ಇನ್ನೊಂದು ಸೈಡ್ ಓಲ್ಡ್ ಯುರೋಪ್. ಫಾಂಟೆಡ್ ಆಲ್ಪ್ಸ್ ಬ್ರಿಡ್ಜ್ ಹತ್ರ ನಿಂತಾಗ ಈ ಸಿಟಿಯ ಸ್ಕೇಲ್ ಸ್ವಲ್ಪ ಅರ್ಥ ಆಗ್ತಾ ಹೋಗುತ್ತೆ. ಮಾಡ್ರನ್ ಸಿಟಿ ಅಂತ ಅನಿಸುತ್ತೆ, ಆದರೆ ಸ್ವಲ್ಪ ಮುಂದೆ ಹೋದರೆ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಮಿನ್ ಬೆಲಾ ಕಾರ್ನಿಷ್, ತುಂಬ ಜನ ಇದನ್ನು ಮೋಸ್ಟ್ ಬ್ಯೂಟಿಫುಲ್ ಬಾಲ್ಕನಿ ಆಫ್ ಯುರೋಪ್ ಅಂತ ಕರೀತಾರೆ. ಮತ್ತು ಆನೆಸ್ಟ್ಲಿ ಆ ವ್ಯೂ ನೋಡಿದ್ಮೇಲೆ ಇದನ್ನು ಅಗ್ರಿ ಮಾಡಬೇಕಾಗತ್ತೆ. ಕೆಳಗೆ ಓಲ್ಡ್ ಟೌನ್, ವ್ಯಾಲಿ, ಏನ್ಷಿಯಂಟ್ ಬಿಲ್ಡಿಂಗ್ಸ್ ಮತ್ತು ದೂರದಲ್ಲಿ ಮಾಡರ್ನ್ ಸಿಟಿ ಸ್ಕೈಲೈನ್. ಒಂದು ಫ್ರೇಮಲ್ಲಿ ಆಲ್ಮೋಸ್ಟ್ ಎಂಟೈರ್ ಲಕ್ಸಂಬರ್ಗ್ ಸ್ಟೋರಿ ಸಿಗುತ್ತೆ. ಲಕ್ಸಂಬರ್ಗ್ ಯುರೋಪ್ನ ಸೆಂಟರಲ್ಲಿ ಸ್ಟ್ರಾಟಜಿಕ್ ಪೊಸಿಷನಲ್ಲಿ ಇತ್ತು. ಅದಕ್ಕೆ ಡಿಫ್ರೆಂಟ್ ಕಿಂಗ್ಡಮ್ಸ್ ಮತ್ತು ಎಂಪೈರ್ಸ್ ಈ ಪ್ಲೇಸ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಇವತ್ತು ಪೀಸ್ಫುಲ್ ಸಿಟಿ ಥರ ಕಾಣಿಸಿದ್ರು, ಒಂದು ಟೈಮಲ್ಲಿ ಯುರೋಪ್ನ ಸ್ಟ್ರಾಂಗೆಸ್ಟ್ ಫೋರ್ಟೆಸಲ್ಲಿ ಇದು ಒಂದು. ಅದಕ್ಕೆ ಲಕ್ಸಂಬರ್ಗ್ನ ಗಿಬ್ರಾಲ್ಟರ್ ಆಫ್ ನಾರ್ತ್ ಅಂತ ಕರೀತಾರೆ. ವಿ ಕೇಮ್ ಹಿಯರ್ ನೋಯಿಂಗ್ ಆಲ್ಮೋಸ್ಟ್ ನಥಿಂಗ್, ಆ್ಯಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಮೇಡ್ ಇಟ್ ಅನ್ಫರ್ಗೆಟಬಲ್. ಸಿ ಯು ಇನ್ ದ ನೆಕ್ಸ್ಟ್ ಅಡ್ವೆಂಚರ್. ಟೇಕ್ ಕೇರ್.